ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಟೀ ಕೊಡುತ್ತಿದ್ದೀರಾ? ಹೌದು ಎಂದಾದರೆ ಈ ವಿಚಾರಗಳು ನಿಮಗೆ ತಿಳಿದಿರಲೇಬೇಕು. ಜಗತ್ತಿನ ಬಹುತೇಕ ಜನರ ದಿನ ಆರಂಭವಾಗುವುದೇ ಟೀ ಅಥವಾ ಕಾಫಿಯಿಂದ. ದಿನಕ್ಕೆ 1 ಕಪ್ ಕಾಫಿ ಟೀ ಕುಡಿಯಲಿಲ್ಲ ಅಂದ್ರೆ ಆ ದಿನ ಏನೋ ಮಿಸ್ ಮಾಡಿಕೊಂಡಂತೆ ಜನರು ಚಡಪಡಿಸುತ್ತಾರೆ. ಒಂದು ಹೊತ್ತು ಊಟ ಬೇಕಾದರೂ ಬಿಡುತ್ತೇನೆ, ಆದರೆ ಟೀ ಕಾಫಿ ಬಿಡುವುದಿಲ್ಲ ಎಂದು ಹೇಳುವ ಜನರು ಕೂಡ ನಮ್ಮ ನಡುವೆ ಇದ್ದಾರೆ. ದಿನಕ್ಕೊಂದು ಟೀ ಕುಡಿಯದಿದ್ದರೂ ಸುಸ್ತು, ಚಡಪಡಿಕೆ ಹಾಗೂ ತಲೆನೋವು ಅನುಭವಿಸುವವರೂ ಇದ್ದಾರೆ. ಅಷ್ಟೊಂದು ಜನಪ್ರಿಯವಾಗಿದೆ ಈ ಪಾನೀಯ. ಕೆಲವು ಮಕ್ಕಳಿಗೆ ತಂದೆ ತಾಯಿ ಟೀ, ಬಿಸ್ಕೆಟ್ ಕೊಟ್ಟು ಅಭ್ಯಾಸ ಮಾಡಿಸುತ್ತಾರೆ. ಆದರೆ ಮಕ್ಕಳು ನಿತ್ಯವೂ ಟೀ ಕುಡಿದರೆ ಅದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಆ ಸಮಸ್ಯೆಗಳು ಯಾವುವು ಎಂದು ತಿಳಿಯೋಣ. ಮಕ್ಕಳಿಗೆ ಟೀ ಅಭ್ಯಾಸ ಮಾಡುವುದರಿಂದ ಎದುರಾಗುವ ಮೊದಲನೆಯ ಸಮಸ್ಯೆ ಎಂದರೆ ಹಲ್ಲಿನ ಆರೋಗ್ಯ. ಹೆಚ್ಚಿನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ದಂತಕ್ಷಯದಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಚಹಾ ಸಿಹಿಯಾಗಿರುತ್ತದೆ. ಅನೇಕ ಮಕ್ಕಳು ಚಹಾ ಕುಡಿದ ನಂತರ ಬಾಯಿ ತೊಳೆಯುವುದಿಲ್ಲ. ಅಲ್ಲದೆ ಚಹಾದೊಂದಿಗೆ ಇತರ ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ. ಇದು ಹಲ್ಲುಗಳಿಗೆ ಸಕ್ಕರೆ ಅಂಟಿಕೊಳ್ಳುವಂತೆ ಮಾಡುತ್ತದೆ ಮತ್ತು ತ್ವರಿತವಾಗಿ ಹಲ್ಲು ಹುಳುಕಾಗಲು ಕಾರಣವಾಗುತ್ತದೆ. ಚಹಾ ಮತ್ತು ಕಾಫಿಯಲ್ಲಿ ಬಹಳಷ್ಟು ಕೆಫೀನ್ ಇರುತ್ತದೆ. ಕೆಫೀನ್ ಹೊಂದಿರುವ ವಸ್ತುಗಳ ಅತಿಯಾದ ಸೇವನೆಯು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದು ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಚಹಾವು ಅಸಿಡಿಟಿ, ಹೊಟ್ಟೆ ನೋವು ಮತ್ತು ಮಲಬದ್ಧತೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಾಗಾಗಿ ಮಕ್ಕಳಿಗೆ ಟೀ ಕೊಡುವ ಬದಲು ಸೋಲಾಕ್ ಹಾರ್ಸ್ ಗ್ರಾಮ್ ಹೆಲ್ತ್ ಡ್ರಿಂಕ್ ನೀಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕುದುರೆಯ ಓಟ ಮತ್ತು ಸದಾ ನಿಲ್ಲುವಿಕೆ ಶಕ್ತಿ ನಿರ್ಧಾರ ಮಾಡುವುದೇ ಅದರ ಆಹಾರ. ಅದರಲ್ಲಿ ಬಹು ಮುಖ್ಯವಾದುದು ಹುರುಳಿಕಾಳು. ಹಾಗಾದರೆ ನೀವು ಮತ್ತು ನಿಮ್ಮ ಮಕ್ಕಳು ಕುದುರೆಯಂತ ಶಕ್ತಿ ಹೊಂದಲು ಚಹಾ ಮತ್ತು ಕಾಫಿ ಬಿಟ್ಟು ಹುರುಳಿಕಾಳಿನಿಂದ ತಯಾರಾದ ಸೋಲಾಕ್ ಹಾರ್ಸ್ ಗ್ರಾಮ್ ಹೆಲ್ತ್ ಡ್ರಿಂಕ್ ಉಪಯೋಗಿಸಲು ಆರಂಭಿಸಿ. ಸೇ ನೋ ಟು ಟೀ ಅಂಡ್ ಕಾಫಿ. ಸೋಲಾಕ್ ಹಾರ್ಸ್ ಗ್ರಾಮ್ ಹೆಲ್ತ್ ಡ್ರಿಂಕ್. ಸಿಪ್ ನೌ 100% ನ್ಯಾಚುರಲ್ ಹಾಟ್ ಡ್ರಿಂಕ್.